ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ಬ್ರಹ್ಮಾಂಡದ ಅತ್ಯಂತ ಪ್ರಮುಖ ಹಾಗೂ ಬಹುಮುಖಿ ಬಿಲ್ಡರ್ ಅಂತಾನೆ ಹೇಳಬಹುದಾದ ಕಾರ್ಬನ್ನ ಅದ್ಭುತ ಜಗತ್ತನ್ನ ಒಟ್ಟಿಗೆ ಸೇರಿ ನೋಡೋಣ ಬನ್ನಿ. ಮೊದಲಿಗೆ ಒಂದು ಸಣ್ಣ ಪ್ರಶ್ನೆ ಯೋಚನೆ ಮಾಡಿ ನೋಡಿ. ಜಗತ್ತಿನ ಅತ್ಯಂತ ಗಟ್ಟಿಯಾದ ವಜ್ರಕ್ಕೂ ನಮ್ಮ ವಾಹನಗಳಿಗೆ ಶಕ್ತಿ ತುಂಬುವ ಇಂಧನಕ್ಕೂ ಮತ್ತೆ ನಮ್ಮನ್ನು ಸೇರಿದಂತೆ ಪ್ರತಿಯೊಂದು ಜೀವಿಗೂ ಇವೆಲ್ಲದಕ್ಕೂ ಕಾಮನ್ ಆಗಿರೋ ಒಂದು ಅಂಶ ಯಾವುದು? ಉತ್ತರ ಒಂದೇ, ಕಾರ್ಬನ್. ಹಾಗಿದ್ರೆ ಒಂದೇ ಒಂದು ಮೂಲವಸ್ತು ಇಷ್ಟೆಲ್ಲ ಬೇರೆ ಬೇರೆ ವಸ್ತುಗಳನ್ನ ಹೇಗ್ತಾನೆ ನಿರ್ಮಿಸೋಕ್ ಸಾಧ್ಯ ಅಲ್ವಾ? ಇದರ ರಹಸ್ಯ ಅಡಗಿರೋದೇ ಅದರ ಕೆಲವು ಮೂಲಭೂತ ಗುಣಗಳಲ್ಲಿ. ಬನ್ನಿ ಅದರ ಆಳಕ್ಕೆ ಇಳಿಯೋಣ. ಪಿರಿಯಾಡಿಕ್ ಟೇಬಲ್ನಲ್ಲಿ ಪ್ರತಿಯೊಂದು ಮೂಲವಸ್ತುವಿಗೂ ಒಂದು ಯುನೀಕ್ ಐಡಿ ನಂಬರ್ ಇದ್ದಾಗೆ ಕಾರ್ಬನ್ನ ಆ ನಂಬರ್ 6. ಇದು ಅದರ ಪರಮಾಣು ಸಂಖ್ಯೆ. ಇದು ಅದಕ್ಕೊಂದು ಜಾಗ ಕೊಡುತ್ತೆ ಅಷ್ಟೇ ಅಲ್ಲ, ಅದರ ಎಲ್ಲಾ ಗುಣಗಳಿಗೂ ಇದೇ ಅಡಿಪಾಯ. ಈಗ ಕಾರ್ಬನ್ನ ಅಸಲಿ ಸೂಪರ್ ಪವರ್ ಏನು ಅಂತ ನೋಡೋಣ. ಅದುವೇ ಅದರ ವೇಲೆನ್ಸಿ, ಅಂದ್ರೆ 4. ಸಿಂಪಲ್ ಆಗಿ ಹೇಳೋದಾದ್ರೆ ಕಾರ್ಬನ್ಗೆ 4 ಕೈಗಳಿದ್ದ ಹಾಗೆ ಅದು ಒಂದೇ ಸಮಯದಲ್ಲಿ 4 ಬೇರೆ ಬೇರೆ ಪರಮಾಣುಗಳ ಜೊತೆ ಗಟ್ಟಿಯಾಗಿ ಕೈಜೋಡಿಸಬಲ್ಲದು. ಅದರ ಎಲ್ಲಾ ಕರಾಮತಿಗೂ ಇದೇ ಮೂಲ ಕಾರಣ. ಈ ಬಂಧಗಳು ಸುಮ್ಮನೆ ಅಂಟಿಕೊಂಡಿರೋದಲ್ಲ, ಇವು ತುಂಬ ಸ್ಟ್ರಾಂಗ್. ಇವುಗಳನ್ನ ಸಹವೇಲೆನ್ಸಿ ಬಂಧಗಳು ಅಂದ್ರೆ ಕೋವೆಲೆಂಟ್ ಬಾಂಡ್ಸ್ ಅಂತ ಕರೀತಾರೆ. ಇಲ್ಲಿ ಎಲೆಕ್ಟ್ರಾನ್ಗಳನ್ನ ಕೊಟ್ಟು ತಗೊಳ್ಳೋ ಬದಲು ಪಾರ್ಟ್ನರ್ಶಿಪ್ ಮಾಡ್ಕೊಳ್ತವೆ, ಪರಸ್ಪರ ಹಂಚಿಕೊಳ್ತವೆ. ಅದಕ್ಕೆ ಇವುಗಳಿಂದ ಹುಟ್ಟೋ ಅಣುಗಳು ಅಷ್ಟು ಸ್ಥಿರವಾಗಿ ದೃಢವಾಗಿ ಇರ್ತವೆ. ಕಾರ್ಬನ್ನ ವೈವಿಧ್ಯತೆ ಅರ್ಥ ಮಾಡ್ಕೊಳ್ಳೋಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಸಿಗಲ್ಲ. ನೋಡಿ, ಎರಡೂ ಕಡೆ ಇರೋದು ಶುದ್ಧ ಕಾರ್ಬನ್, ಬೇರೆ ಏನೂ ಇಲ್ಲ. ಆದರೆ ಅವುಗಳ ಜೋಡಣೆ ಬೇರೆ ಬೇರೆ. ಒಂದು ಕಡೆ ಪ್ರಕೃತಿಯಲ್ಲೇ ಅತ್ಯಂತ ಗಟ್ಟಿಯಾದ ಥಳಥಳ ಹೊಳೆಯೋ ವಜ್ರ, ಇನ್ನೊಂದು ಕಡೆ ನಾವು ಪೆನ್ಸಿಲ್ನಲ್ಲಿ ಬರೆಯಕ್ ಬಳಸೋ ಅತೀ ಮೃದುವಾದ ಜಾರೋ ಗ್ರಾಫೈಟ್. ನೋಡಿ, ಒಂದೇ ವಸ್ತು, ಆದರೆ ರಚನೆ ಬದಲಾದ್ರೆ ಗುಣಗಳಲ್ಲಿ ಎಂಥ ಅಜಗಜಾಂತರ ವ್ಯತ್ಯಾಸ. ಸರಿ, ಕಾರ್ಬನ್ ಬೇರೆ ಪರಮಾಣುಗಳ ಜೊತೆ ಬಂಧ ಆಗುತ್ತೆ. ಅದಕ್ಕಿಂತನೂ ವಿಶೇಷವಾದ ಗುಣ ಅಂದ್ರೆ ಅದು ತನ್ನದೇ ಪರಮಾಣುಗಳ ಜೊತೆ ಸೇರ್ಕೊಂಡು ಉದ್ದುದ್ದ ಸರಪಳಿಗಳನ್ನೇ ಕಟ್ಟಿಬಿಡುತ್ತೆ. ಇದು ಅದರ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್. ಈ ವಿಶೇಷ ಶಕ್ತಿಗೆ ಒಂದು ವೈಜ್ಞಾನಿಕ ಹೆಸರಿದೆ, ಕ್ಯಾಟನೇಷನ್. ಸರಳವಾಗಿ ಹೇಳೋದಾದ್ರೆ ಕಾರ್ಬನ್ಗೆ ತನ್ನದೇ ಫ್ರೆಂಡ್ಸ್ ಜೊತೆ ಅಂದ್ರೆ ಬೇರೆ ಕಾರ್ಬನ್ ಪರಮಾಣುಗಳ ಜೊತೆ ಕೈ ಹಿಡಿದು ಉದ್ದನೆಯ ಸರಪಳಿ ಅಥವಾ ಕ್ಲೋಸ್ಡ್ ರಿಂಗ್ಗಳನ್ನ ಮಾಡೋ ಅದ್ಭುತ ಸಾಮರ್ಥ್ಯ ಇದೆ. ಭೂಮಿ ಮೇಲೆ ನಾವು ನೋಡೋ ಲಕ್ಷಾಂತರ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ಇದೇ ಮೂಲ ಕಾರಣ. ಈ ಕ್ಯಾಟಿನೇಷನ್ನಿಂದಾನೇ ಹೈಡ್ರೋಕಾರ್ಬನ್ಗಳು ಅಂತ ಒಂದು ದೊಡ್ಡ ಕುಟುಂಬನೇ ಹುಟ್ಕೊಂಡಿದೆ. ಇದರಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ಯಾವ ತರಹದ ಬಾಂಡ್ ಇದೆ ಅನ್ನೋದ್ರ ಮೇಲೆ 3 ಮುಖ್ಯ ವಿಧಗಳಿವೆ. ಎಲ್ಲ ಸಿಂಗಲ್ ಬಾಂಡ್ ಇದ್ರೆ ಅವು ಆಲ್ಕೇನ್ಗಳು, ಎಲ್ಲಾದ್ರೂ ಒಂದು ಡಬಲ್ ಬಾಂಡ್ ಇದ್ರೆ ಅವು ಆಲ್ಕೀನ್ಗಳು, ಅದೇ ಒಂದು ಟ್ರಿಪಲ್ ಬಾಂಡ್ ಇದ್ರೆ ಅವು ಆಲ್ಕೈನ್ಗಳು. ಪ್ರತಿಯೊಂದಕ್ಕೂ ಅದರದೇ ಆದ ಸ್ಪೆಷಲ್ ಪ್ರಾಪರ್ಟೀಸ್ ಇರುತ್ತೆ. ಕೆಲವೊಂದು ಸಲ ಈ ಕಾರ್ಬನ್ ಸರಪಳಿಗಳು ನೇರವಾಗಿ ಹೋಗೋ ಬದಲು ತಮ್ಮಷ್ಟಕ್ಕೆ ತಾವು ಒಂದು ಪರ್ಫೆಕ್ಟ್ ಸರ್ಕಲ್ ಅಂದ್ರೆ ಉಂಗುರವನ್ನ ಮಾಡ್ಕೊಳ್ತವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬೆನ್ಝೀನ್ C6H6. ಎಷ್ಟೋ ಆರೋಮ್ಯಾಟಿಕ್ ಸಂಯುಕ್ತಗಳಿಗೆ ಇದೇ ಅಡಿಪಾಯ ಮತ್ತು ಇದು ತುಂಬಾನೇ ಸ್ಟೇಬಲ್ ಆಗಿರೋ ಒಂದು ರಚನೆ. ಇಲ್ಲಿವರೆಗೂ ನೋಡಿದ್ದು ಒಂದು ಅಣುವಿನ ಅಸ್ಥಿಪಂಜರ ಇದ್ದ ಹಾಗೆ, ಅಂದ್ರೆ ಕಾರ್ಬನ್ ಹೈಡ್ರೋಜನ್ ಸರಪಳಿಗಳು. ಆದ್ರೆ ಒಂದು ಅಣುವಿನ ಅಸಲಿ ಕ್ಯಾರೆಕ್ಟರ್ ಏನು, ಅದು ಹೇಗೆ ವರ್ತಿಸುತ್ತೆ ಅಂತ ಡಿಸೈಡ್ ಮಾಡೋದು ಈ ಕಾರ್ಯಕಾರಿ ಗುಂಪುಗಳು, ಅಂದ್ರೆ ಫಂಕ್ಷನಲ್ ಗ್ರೂಪ್ಸ್. ಉದಾಹರಣೆಗೆ OH ಗುಂಪನ್ನ ನೋಡಿ. ಇದನ್ನ ಆಲ್ಕೋಹಾಲ್ ಗುಂಪಂತಾರೆ. ಇದು ಒಂದು ಕಾರ್ಬನ್ ಚೇನ್ಗೆ ಅಂಟ್ಕೊಂಡ್ರೆ ಸಾಕು, ಆ ಅಣುಗೆ ನೀರಿನ ಜೊತೆ ಫ್ರೆಂಡ್ಶಿಪ್ ಮಾಡೋ ಗುಣ ಬಂದ್ಬಿಡತ್ತೆ, ಅಂದ್ರೆ ನೀರಿನಲ್ಲಿ ಕರಗುತ್ತೆ. ನಾವು ಕೇಳಿರೋ ಎಥೆನಾಲ್ C2H5OH ಇದಕ್ಕೊಂದು ಕ್ಲಾಸಿಕ್ ಎಕ್ಸಾಂಪಲ್. ಇನ್ನೊಂದು ಗುಂಪು CHO. ಇದನ್ನ ಆಲ್ಡಿಹೈಡ್ ಗುಂಪು ಅಂತೀವಿ. ಇದರ ಸ್ಪೆಷಾಲಿಟಿ ಅಂದ್ರೆ ಚೈನ್ನ ತುದಿಯಲ್ಲಿ ಕಾರ್ಬನ್ ಆಕ್ಸಿಜನ್ ಜೊತೆ ಡಬಲ್ ಬಾಂಡ್ ಮಾಡ್ಕೊಂಡಿರುತ್ತೆ. ಆಮೇಲೆ ಬರೋದು COOH ಗುಂಪು. ಇದು ಕಾರ್ಬಾಕ್ಸಿಲಿಕ್ ಆಮ್ಲ ಗುಂಪು. ಹೆಸರಲ್ಲೇ ಇದೆಯಲ್ವಾ ಆಮ್ಲ ಅಂತ. ಹೌದು, ಈ ಗುಂಪು ಸೇರಿದ್ರೆ ಆ ಅಳುಗೆ ಹುಳಿ ಅಂದ್ರೆ ಆಸಿಡ್ ಗುಣಗಳು ಬರ್ತವೆ. ಇದನ್ನ ನೆನ್ಪಿಟ್ಕೊಳ್ಳಿ, ಮುಂದೆ ಬೇಪಾಗತ್ತೆ. ಸರಿ, ಇಷ್ಟೆಲ್ಲ ಥಿಯರಿ ಆಯ್ತು. ಆದ್ರೆ ಇದೆಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ಎಲ್ಲಿದೆ, ಹೇಗಿದೆ? ಬನ್ನಿ ನಮ್ಮ ಸುತ್ತಮುತ್ತಾನೇ ಈ ಅದ್ಭುತ ಸಂಯುಕ್ತಗಳನ್ನ ಹುಡುಕೋಣ. ನಾವೆಲ್ಲರೂ ಪ್ರತಿದಿನ ಸೋಪು ಬಳಸ್ತೀವಿ ಅಲ್ವಾ? ಆದ್ರೆ ಜಿಡ್ಡು, ಎಣ್ಣೆ, ಕಲೆಗಳನ್ನ ನೀರು ಮಾತ್ರ ತೆಗೆಯೋಕ್ಕಾಗಲ್ಲ. ಆದರೆ ಸೋಪು ಮಾತ್ರ ಹೇಗೆ ಆ ಮ್ಯಾಜಿಕ್ ಮಾಡುತ್ತೆ? ಸೋಪಿನ ಅಣುವಿಗೆ 2 ಮುಖ. ಒಂದು ತಲೆ, ಅದು ಹೈಡ್ರೋಫಿಲಿಕ್
ಅಂದ್ರೆ ಅದಕ್ಕೆ ನೀರಂದ್ರೆ ಪಂಚಪ್ರಾಣ. ಇನ್ನೊಂದು ಬಾಲ, ಅದು ಹೈಡ್ರೋಫೋಬಿಕ್, ಅಂದ್ರೆ ಅದಕ್ಕೆ ನೀರು ಕಂಡ್ರೆ ಆಗಲ್ಲ, ಆದ್ರೆ ಜಿಡ್ಡಂದ್ರೆ ಭಾರಿ ಇಷ್ಟ. ಸೋಪ್ ಹಾಕಿದಾಗ ಈ ಬಾಲಗಳೆಲ್ಲ ಜಿಡ್ಡನ್ನ ಹಿಡ್ಕೊಳ್ತಾವೆ. ತಲೆಗಳು ಹೊರಗೆ ನೀರಿನ ಕಡೆ ಮುಖ ಮಾಡಿ ಮಿಸ್ಸೆಲ್ ಅನ್ನೋ ಒಂದು ಗುರಾಣಿ ಥರ ಮಾಡ್ಕೊಳ್ತಾವೆ. ಆಮೇಲೆ ನೀರು ಹಾಕಿದಾಗ ಈ ಗುರಾಣಿ ಜಿಡ್ಡಿನ ಸಮೇತ ಕೊಚ್ಕೊಂಡೋಗುತ್ತೆ. ಸಿಂಪಲ್. ಅಡ್ಗೆ ಮನೆಯಲ್ಲಿ ವಿನೆಗರ್ ಬಳಸ್ತೀವಿ. ಅದರ ಆ ಒಂಥರ ತೀಕ್ಷ್ಣವಾದ ಹುಳಿ ರುಚಿಗೆ ಏನ್ ಕಾರಣ ಇರ್ಬೋದು? ಅದಕ್ಕೆ ಕಾರಣ ಎಥೆನೋಯಿಕ್ ಆಸಿಡ್. ನೆನ್ಪಿದ್ಯಾ? ಸ್ವಲ್ಪ ಹೊತ್ತಿನ ಮುಂಚೆ COOH ಕಾರ್ಬಾಕ್ಸಿಲಿಕ್ ಆಮ್ಲ ಗುಂಪಿನ ಬಗ್ಗೆ ಮಾತಾಡಿದ್ವಲ್ಲ, ಅದೇ ಇದು. ವಿನೆಗರ್ ಅಂದ್ರೆ ಬೇರೇನೂ ಅಲ್ಲ, ಕೇವಲ 5-8% ಎಥೆನೋಯಿಕ್ ಆಸಿಡ್ ನೀರಿನಲ್ಲಿ ಮಿಕ್ಸ್ ಆಗಿರೋದು ಅಷ್ಟೇ. ಸರಿ, ಈಗ ಸ್ವಲ್ಪ ಇಂಧನ ಕಡೆ ಗಮನಹರಿಸೋಣ. CNG ಗಾಡಿಗಳು, ಗೋಬರ್ ಗ್ಯಾಸ್ ಪ್ಲಾಂಟ್ಗಳು, ಇವುಗಳಲ್ಲಿರೋ ಮುಖ್ಯವಾದ ಇಂಧನ ಯಾವುದು? ಅದು ಮೀಥೇನ್, CH4. ಇದು ಆಲ್ಕೇನ್ ಕುಟುಂಬದ ಅತ್ಯಂತ ಸರಳ ಸದಸ್ಯ, ಆದ್ರೆ ತುಂಬಾನೇ ಪವರ್ಫುಲ್ ಫ್ಯೂಯಲ್. ಒಂದೇ ಒಂದು ಕಾರ್ಬನ್, 4 ಹೈಡ್ರೋಜನ್. ಇಷ್ಟೇ ಸರಳವಾದ ಅಣು ನಮ್ಮ ಎಷ್ಟೋ ಎನರ್ಜಿ ಅಗತ್ಯಗಳನ್ನ ಪೂರೈಸುತ್ತೆ. ಹಣ್ಣುಗಳನ್ನ ತಿಂದಾಗ, ಹೂಗಳನ್ನ ಮೂಸ್ದಾಗ ಒಂದು ಒಳ್ಳೆ ಸಿಹಿಯಾದ ಪರಿಮಳ ಬರುತ್ತಲ್ವಾ? ಆ ಸುವಾಸನೆಗೆ ಕಾರಣ ಯಾರು ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಅವುಗಳೇ ಎಸ್ಟರ್ಗಳು. ಇವು ಕಾರ್ಬನ್ ಸಂಯುಕ್ತಗಳ ಒಂದು ವಿಶೇಷ ಕ್ಲಾಸ್. ಇವುಗಳ ಸ್ಪೆಷಾಲಿಟಿನೇ ಅವುಗಳ ಆಹ್ಲಾದಕರ ಪರಿಮಳ. ಬಾಳೆಹಣ್ಣು, ಅನನಾಸ್ನಿಂದ ಹಿಡಿದು ನಾವು ಬಳಸೋ ಪರ್ಫ್ಯೂಮ್ಗಳವರೆಗೆ ಎಸ್ಟರ್ಗಳೇ ನಮ್ಮ ಜಗತ್ತಿಗೆ ಸುವಾಸನೆ ತುಂಬೋದು. ಹಾಗಿದ್ರೆ ನೋಡಿ, ಕಾರ್ಬನ್ ಅನ್ನೋ ಈ ಮೂಲವಸ್ತುವಿನ ಅದ್ಭುತ ಶಕ್ತಿಯನ್ನ. ಒಂದೆಡೆ ಜಗತ್ತಿನ ಅತ್ಯಂತ ಕಠಿಣವಾದ ವಜ್ರವನ್ನ ಸೃಷ್ಟಿಸುತ್ತೆ, ಇನ್ನೊಂದೆಡೆ ನಮ್ಮ ದೇಹದ ಮೃದುವಾದ ಅಂಗಾಂಶಗಳನ್ನ ನಿರ್ಮಿಸುತ್ತೆ. ಇಂಧನ ಆಗತ್ತೆ, ಸುವಾಸನೆ ಆಗತ್ತೆ, ಜೀವಕ್ಕೆ ಆಧಾರ ಆಗತ್ತೆ. ಇಂತಹ ಅದ್ಭುತ ಬಿಲ್ಡರ್ ಜೊತೆ ನಾವು ಮನುಷ್ಯರು ಮುಂದೆ ಇನ್ನೇನೆಲ್ಲ ನಿರ್ಮಿಸಬಹುದು? ನಿಜಕ್ಕೂ ಇದೊಂದು ಯೋಚನೆ ಮಾಡಬೇಕಾದ ಪ್ರಶ್ನೆ.